ನಿನ್ನಿಂದ ಗಾಂಜಾ ಅಫೀಮು ಮಾದಕ ವಸ್ತುಗಳನ್ನ ಸ್ಮಗಲ್ ಮಾಡಿಸ್ತಿರೋ ಮುಖಂಡ ಯಾರು? ಹೇಳಲ್ಲ. ಹೇಳು. ಹೇಳಲ್ಲ. ಹೇಳಲ್ಲ. ನನಗಿಷ್ಟೊಂದು ಹಿಂಸೆ ಕೊಡ್ತಾ ಇರೋ ನಿಮ್ಮ ಮೈ ಕಪ್ನ ಅಂತ ತಿಳ್ಕೊಂಬೇಡಿ ಇನ್ಸ್ಪೆಕ್ಟರ್. ನನ್ನ ನೋವು ನಿಮಗಾದ್ರೆ ಗೊತ್ತಾಗುತ್ತೆ. ನಿನ್ನಂಥವನ ಗೊಡ್ಡು ಬೆದರಿಕೆಗೆ ಹೆದರೋನಲ್ವೋ ಈ ಇನ್ಸ್ಪೆಕ್ಟರ್ ಶಿವಶಂಕರ್. ಕರ್ತವ್ಯಕ್ಕೋಸ್ಕರ ಪ್ರಾಣನೇ ಬಿಡ್ತೀನಿ ಹೊರತು ನಿನ್ನಂಥ ದೇಶದ್ರೋಹಿನ ಸದೆ ಬಡಿದೆ ಬಿಡಲ್ಲ. ಹೇಳು, ಯಾರು ನಿನ್ ಲೀಡ್ರು? ಹೇಳು. ಗೊತ್ತಿಲ್ಲ. 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 ಹುಡುಗ ಕಾಣೆಯಾಗಿದ್ದಾನೆ. ಪ್ರಕಾಶನೆಂಬುವನು. ವಯಸ್ಸು 12. ಬಣ್ಣ ಸಿದ್ದಪ್ಪ ರಕ್ತ ವಾಂತಿ ಮಾಡ್ತಿದ್ದಾನಲ್ಲೋ. ಅವನ್ ಪ್ರಾಣಕ್ಕೆ ಏನಾದ್ರು ಅಪಾಯವಾದ್ರೆ ನಮ್ ಕುತ್ತಿಗೆ ಬರುತ್ತೆ. ಕೂತು ಮೊದಲು ಬಾಗಿಲು ತೆಗಿ. ಅನ್ಪೂರ್ಣ, ಅನ್ಪೂರ್ಣ, ಗೌರಿ, ಗೌರಿ, ಯಾರು ಒಳಗೆ? ಹೊರಗೆ ಬನ್ನಿ. ಇಲ್ದ ಹೋದ್ರೆ ಶೂಟ್ ಮಾಡ್ಬಿಡ್ತೀನಿ. ಅನ್ಪೂರ್ಣ, ಎಷ್ಟ್ ಸರ್ತಿ ಹೇಳಿದೀನಿ ಈ ತರ ಎಲ್ಲ ತಮಾಷೆ ಮಾಡ್ಬೇಡಿ ಅಂತ. ನೋಡಿ, ಡೆಕಾಯಿಟ್ಸ್ ಮನೆಗ್ ಬಂದ ಹಾಗೆ ಡ್ಯಾಡಿನ ಹೆದರ್ಸಿ ಅಲರ್ಟ್ ಮಾಡ್ಬೇಕು ಅಂತ ನಿಮ್ ಮಗಳ ಐಡಿಯಾನೆ, ನಂದೇನಲ್ಲಪ್ಪ. ನಂದೇನಿಲ್ಲ, ನಾವ್ ಯಾವ್ದೋ ಮೂಡಲ್ಲಿ ಇರ್ತೀವಿ. ಹೀಗೆಲ್ಲ ಆದ್ರೆ ಗಾಬರಿ ಆಗಲ್ವೇನೆ? ಆಗುತ್ತೆ. ಆಗತ್ತೆ. ಗೌರಿ ಬಾಯ್ಲಿ, ಇನ್ನೊಂದ್ ಸಲ ನೀನ್ ಈ ತರ ಮಾಡಿದ್ರೆ ಡ್ಯಾಡಿ ಕೋಪ ಬರುತ್ತೆ. ಸಾರಿ ಡ್ಯಾಡಿ. ಆಯ್ತು, ಹೋಮ್ವರ್ಕ್ ಎಲ್ಲ ಮಾಡಿದ್ಯಾ? ಇಲ್ಲ. ಮಾಡಿಲ್ವಾ? ಇಷ್ಟೊತ್ತಾದ್ರೂ ಓಡು 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 ಮಡಗು ಮಡಗು. ಸಾಹೇಬ್ರಿಗೆ ಮೂಡ್ ಸರಿ ಇಲ್ಲ, ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ಲಾ? ನನ್ನ ಮೂಡ್ ಸರಿ ಹೋಗ್ಬೇಕಾದ್ರೆ ಆರ್ಡಿನರಿ ಕಾಫಿಯಿಂದ ಸಾಧ್ಯ ಇಲ್ಲ. ಮತ್ತೆ ಕಿಸ್ ಕಾಫಿ ಕೊಟ್ರೇನೆ ಸರಿ ಹೋಗುದು. ಏನು? ಕಿಸ್ ಕಾಫಿ. ಕಿಸ್ ಕಾಫಿನಾ? ನಾನ್ ನೆಸ್ಕೆಫೆ ಅಂತ ಕೇಳಿದೀನಿ, ಈ ಕಿಸ್ ಕಾಫಿ ಕೇಳಿಲ್ವಲ್ಲ. ನೀನು ಕಾಫಿ ಕೊಡ್ತಾ ಕಿಸ್ ಕೊಟ್ರೆ ಅದೇ ಕಿಸ್ ಕಾಫಿ. ನನ್ನ ಪ್ರಣಯ ರಾಜ. ನಿಸ್ಸಂದೇಹವಾಗಿ ಕರ್ನಾಟಕಕ್ಕೆ ಗೊತ್ತು. ನೀವು ಡ್ರೆಸ್ ಚೇಂಜ್ ಮಾಡ್ಕೋತಾ ಇರಿ, ಆ ನಿಮ್ ಕಿಸ್ ಕಾಫಿ ನೆಸ್ ಕಾಫಿ ತರ್ತೀರಿ. ಗೌರಿಶಂಕರ, ನಿಮ್ಮಣ್ಣ, ನಾನೀಗ ದೊಡ್ಡ ಆಫೀಸರ್ ಆಗಿದ್ದೀನಿ ಕಣೋ. ಆದ್ರೆ ನೀನ್ ನನಗೋಸ್ಕರ ಮಾಡಿದ ತ್ಯಾಗ ನಾನು ನೆನೆಸ್ಕೊಂಡ್ರೆ ಎಷ್ಟಾಗ್ಲಿ ಸರ್? ಯಾಕೆ ಫುಲ್ ಮಾಡೋ? ಸ್ವಲ್ಪ ಕಾರ್ಡ್ ಮುಂದೆ ತಗೊಳ್ಳಿ.
ಲೋ ಗುಲ್ಡು ಮೀಟರ್ ಝೀರೋ ಮಾಡ್ದೆ ಹಾಕ್ತಾ ಇದೆಯಲ್ಲೋ. ಈ ಹೀರೋ ನೋ ಝೀರೋ. ಲೆಕ್ಕ ಮಾತ್ರ ಬರೋಬ್ಬರ್ ಸರ್. ದಮ್ ತಕ್ಕ ದಮ್ ದಗಲ್ ಬಾಜಿ ದಮ್. ನಾವ್ ಎಷ್ಟು ಹಾಕಿಸ್ಕೊಂಡಿದೀವಿ ಅಂತ ಯಾಕೆ ಗೊತ್ತಾಗುತ್ತೆ ನಮ್ಗೆ? ವಾಟ್ ಸರ್, ಕೂಡೋದು ಕಳಿಯೋದು ಲೆಕ್ಕ ಗೊತ್ತಿಲ್ವಾ ನಿಮ್ಗೆ? ಅದ್ಯಾವ ಸೀಮೆ ಓದಿದ್ದೀರಾ ಸರ್ ನೀವು? ಲೇ ಹಾಕ್ತೀನಿ ನೋಡು. ಲೇ ಬಸ್ವಾ ಸುಮ್ನಿರೋ. ಪೆಟ್ರೋಲ್ ಹಾಕ್ಸ್ಕೊಳಕ್ ಮುಂಚೆ ಮೀಟರ್ ಎಷ್ಟು ತೋರಿಸ್ತಾ ಇತ್ತು ಸರ್? 10, ಈಗ 50, 50ರಲ್ಲಿ 10 ಹೋದ್ರೆ 40. ಆ 40 ನಾನ್ ನಿಮ್ ಕಾರ್ಗ್ ಹಾಕಿದ್ದು. ಬಿಲ್ ತರ್ತೀನಿರಿ. ಲೋ ಬಸ್ವಾ, ಇವನಿಷ್ಟು ಚಿಕ್ಕ ವಯಸ್ಸಲ್ಲೇ ಚುರುಕಾಗಿ ಮಾತಾಡ್ತಾನಲ್ಲ, ನೋಡ್ತಾ ಇರು, ಮುಂದೆ ಇವನು ಭಾರಿ ದೊಡ್ಡ ಮನುಷ್ಯ ಆಗೇ ಆಗ್ತಾನೆ. ಬಡ್ಕೋಬೇಕು ನಿನ್ ಲೆಕ್ಕಾಚಾರಕ್ಕೆ. ಚೇಂಜ್ ನೀನೇ ಇಟ್ಕೋ. ಥ್ಯಾಂಕ್ಸ್ ಸರ್. ಟ್ಯಾಂಕ್ ಅಲ್ಲ, ಥ್ಯಾಂಕ್ಸ್. ಎಸ್ ಕಿಸ್ ಮೀ ಸರ್. ಎಕ್ಸ್ಕ್ಯೂಸ್ ಮೀ ಅಲ್ಲ, ಎಕ್ಸ್ಕ್ಯೂಸ್ ಮೀ. ಸರಿ ಸರ್. ಗುಡ್ ಬಾಯ್. ಸರ್ 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 ನಿಂತ್ಕೊಳ್ಳಿ ಸರ್. ಸರ್ ನಿಮ್ಮನ್ನೊಂದ್ ಮಾತ್ ಕೇಳ್ಬೇಕು ಸರ್. ಕೇಳು. ಒಂದ್ ಹುಡ್ಗ ಓದಿ ದೊಡ್ಡ ಆಫೀಸರ್ ಆಗ್ಬೇಕು ಅಂದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಸರ್? ಒಂದ್ 25,000 ರೂಪಾಯಿ ಖರ್ಚಾಗುತ್ತೆ. ಯಾಕೋ ನೀನ್ ದೊಡ್ಡ ಅಫ್ಸರ್ ಆಗ್ಬೇಕನ್ನೋ ಕನಸ? ಆ ನಾನಲ್ಲ ಸರ್, ನಮ್ಮ ಅಣ್ಣ ಇದ್ದಾನೆ, ಅವನ್ ತುಂಬಾ ಚೆನ್ನಾಗ್ ಓದ್ತಾನೆ. ಏನಾದ್ರೂ ಮಾಡಿ ಅವನ್ನ ದೊಡ್ಡ ಆಫೀಸರ್ ಮಾಡ್ಬೇಕು ಅಂತ ಆಸೆ ಸರ್. ನಿಜವಾದ ಗೆಳೆಯರು ಹೇಗೆ ಬದುಕುತ್ತಾರೆ? ನಿಜವಾದ ಗೆಳೆಯರು ಸಂತೋಷದಲ್ಲಿ ಸಂತೋಷ ಪಡೋರು, ದುಃಖದಲ್ಲಿ ಇಬ್ಬರು ಹಂಚಿಕೊಳ್ಳೋರು. ನಿಜವಾದ ಗೆಳೆಯರು ಹೇಗೆ ಬದುಕುತ್ತಾರೆ? ನಿಜವಾದ ಗೆಳೆಯರು ಹೇಗೆ ಬದುಕುತ್ತಾರೆ? ನಿಜವಾದ ಗೆಳೆಯರು ಸಂತೋಷದಲ್ಲಿ ಸಂತೋಷ ಪಡೋರು, ದುಃಖದಲ್ಲಿ ಇಬ್ಬರು ಹಂಚಿಕೊಳ್ಳೋರು. ನಿಜವಾದ ಗೆಳೆಯರು ಹೇಗೆ ಬದುಕುತ್ತಾರೆ? ನಿಜವಾದ ಗೆಳೆಯರು ಹೇಗೆ ಬದುಕುತ್ತಾರೆ? ನಿಜವಾದ ಗೆಳೆಯರು ಸಂತೋಷದಲ್ಲಿ ಸಂತೋಷ ಪಡೋರು, ದುಃಖದಲ್ಲಿ ಇಬ್ಬರು ಹಂಚಿಕೊಳ್ಳೋರು. ನಿಜವಾದ ಗೆಳೆಯರು ಹೇಗೆ ಬದುಕುತ್ತಾರೆ? ಹೇಗೆ ಬದುಕುತ್ತಾರೆ? ನಿಜವಾದ ಗೆಳೆಯರು ಸಂತೋಷದಲ್ಲಿ ಸಂತೋಷ ಪಡೋರು, ದುಃಖದಲ್ಲಿ ಇಬ್ಬರು. ಅಣ್ಣ ಅಂತೂ ಬಾಯ್ಪಾಠ ಮಾಡೇ ಬಿಟ್ಟೆ. ತಮ್ಮ ಗೌರಿಶಂಕರ, ನೀನ್ ಯಾವಾಗ ಬಂದ? ನೀ ಕಣ್ ಮುಚ್ಕೊಂಡು ಓದ್ತಿದ್ಯಲ್ಲ, ಅವಾಗ ಬಂದ್ ಕೂತ್ಕೊಂಡೆ. ಅಣ್ಣ ಮರ್ತೆ, ಅಣ್ಣ ಬಿಸಿ ಬಿಸಿ ಬಿರಿಯಾನಿ ತಂದಿದ್ದೀನಿ, ಬಾ ತಿನ್ನೋಣ. ಲೋ ತಮ್ಮ ಗೌರಿಶಂಕರ, ನೀನ್ ಯಾಕೆ ಓದ್ಬಾರ್ದು? ಚೆನ್ನಾಗ್ ಕೇಳ್ದೆ ಬಿಡು. ವಿದ್ಯೆ ನನ್ ಪಾಲಿಗೆ ನೈವೇದ್ಯ ಅಂತ ನಿಂಗ್ ಗೊತ್ತಿಲ್ವೇನಣ್ಣ? ನೀನ್ ಚೆನ್ನಾಗ್ ಓದಿದ್ರೆ ಐ ಹ್ಯಾಪಿ ಅಲ್ವಾ? ನಿನ್ನಣ್ಣ ನಾನು ಸಂಪಾದನೆ ಮಾಡಿ ನಿನ್ನ ಓದಿಸಿ ಸಾಕ್ಬೇಕು, ಅಂತದ್ರಲ್ಲಿ ನೀನ್ ಸಂಪಾದನೆ ಮಾಡಿ ನನ್ನ ಓದಿಸಿದ್ಯಲ್ಲೋ. ಓದು ನಿನ್ ಮೈ ಹತ್ತಿದೆ, ನೀನ್ ದೊಡ್ಡ ಆಫೀಸರ್ ಆಗ್ಬೇಕು. ಅಣ್ಣ ಒಂದ್ ಹುಡ್ಗ ಓದಿ ದೊಡ್ಡ ಆಫೀಸರ್ ಆಗ್ಬೇಕು ಅಂದ್ರೆ 25,000 ಖರ್ಚಾಗುತ್ತಂತೆ. ಎಷ್ಟೇ ಖರ್ಚಾಗ್ಲಿ ನನ್ನನ್ನ ನಾನ್ ಮಾರ್ಕೊಂಡ್ರೂ ಸರಿ, ಅಷ್ಟ ಹಣ ನಾ ಸಂಪಾದನೆ ಮಾಡ್ತೀನಿ. ನಿನ್ನ ದೊಡ್ಡ ಆಫೀಸರ್ ಮಾಡೇ ಮಾಡ್ತೀನಿ. ಯಾಕಣ್ಣ ಹಾಗ್ ನೋಡ್ತಿದ್ಯಾ? ಏನಿಲ್ಲ ಕಣ, ಹೊಟ್ಟೆ ಹಸ್ವಿಂಗ್, ಬಿಸಿ ಬಿಸಿ ಬಿರಿಯಾನಿ ತಿನ್ನಿಂಗ್. ತಿನ್ನಿಂಗಲ್ಲ ಕಣ, ಈಟಿಂಗ್. ಇದೊಂಥರ ಬಾರಿ ಫಿಟ್ಟಿಂಗ್. ಈಟಿಂಗ್ ಈಟಿಂಗ್ ಈಟಿಂಗ್. ಲೈಟ್ ಕಟ್ ಮಾಡಿ ಫಾಸ್ಟ್ ಆಗಿ ಹೋಗು. ನಿನ್ನ ಬುದ್ಧಿಗಿದ್ದೇನು ಅದ್ರೆ ಯಾಕೋ ಎಸ್ತೆ ನೋಡೋ, ನಿನಗೇನು ಗೊತ್ತಾಗಲ್ಲ, ಸುಮ್ಮನೆ ಓಡ್ಸೋ. ಸರ್ಜ್ ದಿ ಕಾರ್. ನಮ್ ಕಾರ್ನ ಯಾಕೆ ಸರ್ ಸರ್ಚ್ ಮಾಡ್ತಾ ಇದೀರಾ? ನಿಮ್ ಕಾರಲ್ಲಿ ಸ್ಮಗ್ಲಿಂಗ್ ಗುಡಿಸಿದೆ ಅಂತ ಇನ್ಫಾರ್ಮೇಶನ್ ಬಂದಿದೆ, ಅದಕ್ಕೆ. ಏನೂ ಇಲ್ಲ ಸರ್. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮೈಸೂರಲ್ಲಿ ಒಂದು ಮ್ಯಾರೇಜ್ ಇದೆ, ಅದಕ್ಕೆ ಹೋಗ್ತಾ ಇದೀವಿ. ಬೇಕಾದ್ರೆ ಇನ್ವಿಟೇಷನ್ ನೋಡಿ. ಈ ಸಾರಿ ತಪ್ಪಿಸ್ಕೊಂಡ್ರಿ, ನೆಕ್ಸ್ಟ್ ಟೈಮ್ ನೋಡ್ಕೋತೀನಿ. ಹೊರಡಿ. ಇಲ್ಲೇ ತಾನೇ ಎಸ್ತಿದ್ದು, ಎಲ್ಲೋಯ್ತು? ಎಲ್ಲಿ ಕಾರ್ ತಾನೇ ಇಲ್ವಲ್ಲ? ಏನ್ ಸರ್ ಹುಡುಕ್ತಿದ್ದೀರಾ ಕತ್ಲಲ್ಲಿ? ಓಹೋ ನೀನಾ? ಹೌದು ಸರ್, ನಾನೇ. ದಮ್ ಕಟಕ ಡಮ್, ದಗಲ್ ಬಾಜಿ ದಮ್. ಏನಿಲ್ಲ,
ನಮ್ದೊಂದು ಗಂಟು ಕಳೆದೋಗಿದೆ ಇಲ್ಲಿ, ನೀನೇನಾದ್ರೂ ನೋಡಿದ್ಯಾ? ಏನಿತ್ತು ಸರ್ ಅದ್ರಲ್ಲಿ? ಏಯ್, ಅದೆಲ್ಲ ನಿನ್ಗೆ ಯಾಕೋ ತಲೆ ಹರಟೆ? ನೀನ್ ನೋಡಿದ್ಯಾ ಅಷ್ಟ್ ಹೇಳು. ನಿಮ್ ಮಾತ್ರ ನೋಡಿದ್ರೆ ಅದೇನೋ ಕಳ್ಮಾಲ್ ಇರ್ಬೇಕು ಅನ್ಸುತ್ತೆ. ಗಾಬರಿ ಆಗ್ಬೇಡಿ ಸರ್, ಆ ಗಂಟು ನನ್ನ ಹತ್ರ ಇದೆ. ಆ ಗಂಟು ನಿನ್ನ ಹತ್ರ ಇದೆಯಾ? ಅದು ನಮ್ದು, ಕೊಟ್ಬಿಡಪ್ಪ. ಕೊಡೋದಾದ್ರೆ ಮೊದ್ಲು ಪೊಲೀಸ್ನವ್ರಿಗೆ ಕೊಡೋದು. ನೋಡು, ಆ ಗಂಟು ನೀನ್ ತಂದು ಕೊಟ್ಬಿಟ್ರೆ 100 ರೂಪಾಯಿ ಕೊಡ್ತೀನಿ. 200 ರೂಪಾಯಿ, 300 ರೂಪಾಯಿ ತಗೋ. ಏಯ್, ಮರ್ಯಾದೆ ಕೊಡ್ತೀಯೋ ಇಲ್ವೋ? ಲೇ ಬಸವ, ಸುಮ್ನೆ ಯಾಕೋ ರೇಗ್ತಾ ಇದ್ಯಾ? ಸುಮ್ನೆ ಇನ್ನೇನು ಮತ್ತೆ ಬೆಳಗಿಂದ ನೀನ್ ಇವ್ನಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ನೋಡಿ, ಹೀಗೆಲ್ಲ ಹೊಡಿಯೋದ್ ಬಡಿಯೋದ್ ಮಾಡಿದ್ರೆ ಆ ಗಂಟ್ನ ನಿಜವಾಗ್ಲೂ ಪೊಲೀಸ್ನವ್ರಿಗೆ ಕೊಟ್ಬಿಡ್ತೀನಿ, ಹುಷಾರ್. ಸರಿಯಪ್ಪ, ನಿನ್ಗೇನ್ ಬೇಕು ಕೇಳು. ಸರ್, ಬೆಳಿಗ್ಗೆ ನೀವೇ ಹೇಳಿದ್ರಲ್ಲ ಸರ್, ಒಬ್ಬ ಹುಡುಗ ಓದಿ ದೊಡ್ಡ ಆಫೀಸರ್ ಆಗ್ಬೇಕು ಅಂದ್ರೆ 25,000 ಖರ್ಚಾಗುತ್ತೆ ಅಂತ. ಅಷ್ಟ್ ಕೊಟ್ರೆ ಸಾಕು. ಯಾಕೆ ಸರ್ ಸುಮ್ನೆ ನಿಂತಿದ್ದೀರಾ? ಆಯ್ತಪ್ಪ, ನಿನಗೆ ನಾವು 25,000 ರೂಪಾಯಿ ಕೊಡ್ತೀವಿ. ಆದ್ರೆ ಒಂದ್ ಷರತ್ತು. ಏನು? ನೀನು ನಮ್ ಜೊತೆಲೇ ಬರ್ಬೇಕು. ನಿಮ್ ಜೊತೆನಾ? ನಾವ್ ಹೇಳಿದ ಕೆಲಸ ಮಾಡ್ಕೊಂಡು ನಮ್ ಜೊತೆಲೇ ಇರ್ಬೇಕು. ನಾನ್ ಮಾರ್ಕೊಂಡಾದ್ರೂ ಸರಿ, ನಿನ್ನ ದೊಡ್ಡ ಆಫೀಸರ್ ಮಾಡೇ ಮಾಡ್ತೀನಣ್ಣ. ನಾನ್ ನಿಮ್ ಜೊತೆ ಬರೋದಿಕ್ಕೆ ತಯಾರು. ಆದ್ರೆ ನಾನ್ ಯಾವ್ದೇ ಕೆಲ್ಸ ಮಾಡ್ಬೇಕಾದ್ರೂ ನನ್ನ ಆಂಜನೇಯ ಸ್ವಾಮಿ ಆಜ್ಞೆ ಇಲ್ದೆ ಮಾಡಲ್ಲ. ಒಂದ್ ನಿಮಿಷ ಇರಿ. ಆಂಜನೇಯ ಸ್ವಾಮಿ, ನಾನ್ ಇವ್ರ ಜೊತೆ ಹೋಗ್ಲಾ ಬೇಡ್ವಾ ಅನ್ನೋದಿಕ್ಕೆ ನೀವೇ ಅಪ್ಪಣೆ ಕೊಡ್ಬೇಕು. ಮುಖ ಬಿದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಜೈ ಹನುಮಾನ್. ಸಾರ್, ನಮ್ಮ ಆಂಜನೇಯ ಸ್ವಾಮಿ ಅಪ್ಪಣೆ ಕೊಟ್ಬಿಟ್ರು. ಒಂದ್ ನಿಮಿಷ ಇರಿ, ಬರ್ತೀನಿ. ಲೋ ಬೋರಾ, ನಿನಗ್ ಬುದ್ಧಿ ಗಿದ್ದಿ ಇದೇನು? ಅವನಿಗೆ 25,000 ರೂಪಾಯಿ ಕೊಡೋದಲ್ದೆ ಅವನಿಗೂ ಜೊತೆ ಕರ್ಕೊಂಡು ಹೋಗೋಣ ಅಂತಿದೀಯಲ್ಲ? ಬಸವ, ನೀನ್ ಆತರ ಬೀಳದೆ ಸ್ವಲ್ಪ ಸುಮ್ಮನೆ ಇರೋ. ಈ ಹುಡುಗನ್ ಇಟ್ಕೊಂಡು 25,000 ಅಲ್ಲ, 25 ಕೋಟಿ ಸಂಪಾದನೆ ಮಾಡ್ಬೋದು. ಅಣ್ಣ, ಇದ್ರಲ್ಲಿ 25,000 ರೂಪಾಯಿ ಇದೆ. ಇದನ್ನಿಟ್ಕೊಂಡು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬೇಕಣ್ಣ ನೀನು. ಸಾಯೋದ್ರೊಳಗೆ ಯಾವತ್ತಾದ್ರೂ ಒಂದಿನ ನಿನ್ನ ಭೇಟಿ ಮಾಡೇ ಮಾಡ್ತೀನಿ. ನಾ ಹೋಗ್ ಬರ್ತೀನಣ್ಣ. ರೀ, ನಿಮ್ ತಮ್ಮನ ಜ್ಞಾಪಕ ಬಂತ? ದಿವ್ಸಕ್ಕೆ ಒಂದ್ಸಲನಾದ್ರೂ ನನ್ನ ತಮ್ಮ ಗೌರಿಶಂಕರ್ನ ಜ್ಞಾಪಿಸ್ಕೊಳ್ದೆ ಹೋದ್ರೆ ನನ್ನ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ. ಅವನು ನನಗೋಸ್ಕರ ಮಾಡಿದ ತ್ಯಾಗನ ನಾ ಹೇಗ್ ಮರೀಲಿ? ಅವನ್ ನನ್ನ ಹತ್ರ ಬಿಟ್ಟು ಹೋದ 25,000 ರೂಪಾಯಿಂದ ಇವತ್ ನಾ ಓದಿ ದೊಡ್ಡ ಆಫೀಸರ್ ಆಗಿದ್ದೀನಿ. ಅನ್ಪೂರ್ಣ, ಸಾಯೋದ್ರೊಳಗೆ ಒಂದ್ಸಲವಾದ್ರೂ ಅವನ್ನ ನೋಡ್ತೀನೋ ಇಲ್ವೋ ಅನ್ನಿಸ್ಬಿಟ್ಟಿದೆ. ಎಲ್ಲಿದಾನು? ಏನ್ ಮಾಡ್ತಾ ಇದ್ದಾನು? ಗೌರಿ, ನೀನು ಆಂಜನೇಯ ಸ್ವಾಮಿ ಆಜ್ಞೆಗೋಸ್ಕರ ಕಾಯ್ತಾ ಕೂತ್ರೆ ಲಕ್ಷಾಂತರ ರೂಪಾಯಿ ಕಳ್ಕೋಬೇಕಾಗುತ್ತಪ್ಪ. ಮೊದ್ಲು ನಮ್ ಕೆಲಸ ಮಾಡ್ಕೊಡ್ತೀಯ ಇಲ್ವೋ? ಡಮ್ ಕುಟಕ ಡಮ್, ಡಗಲ್ ಬಾಜಿ ಡಮ್. ಈ ಆಂಜನೇಯ ಸ್ವಾಮಿ ಆಜ್ಞೆ ಮಾಡದೆ ಹೋದ್ರೆ ಈ ಗೌರಿ ಏನ್ ಕೆಲಸನೂ ಮಾಡಲ್ಲ ಅಂತ ನಿಮ್ಗೆ ಗೊತ್ತು ತಾನೆ? ನೋ ಟೆಲ್ಲಿಂಗು, ನೋ ಡೂಯಿಂಗು. ಅಯ್ಯೋ, ಕಳ್ಳ ಕಳ್ಳ! ಅಯ್ಯೋ, ಯಾರಾದ್ರೂ ಬಂದು ಕಾಪಾಡ್ರಪ್ಪ! ಗೌರಿ, ಗೌರಿ! ಅಲ್ಲೇ ನೋಡ್ತಾ ಇದೀಯಾ? ಏಯ್, ಬಡವರ ಕೂಗು ನಿನ್ ಕಿವಿ ಕೇಳಿಸೋ ಅವ್ರ ಕೆಲಸ. ಕಾಪಾಡಪ್ಪ! ಅಯ್ಯೋ, ಕಾಪಾಡಪ್ಪ! ಶಾಂತಮ್ಮ, ಏನಾಯ್ತು? ಬಂದೆ ಅಪ್ಪ ಗೌರಿ,
ಬೆಟ್ಟದ ಆಂಜನೇಯನ ದೇವಸ್ಥಾನದಲ್ಲಿ ನನ್ನ ಮಗಳ ಮದ್ವೆ ಇಟ್ಕೊಂಡಿದ್ದೆ. ಮದುವೆಗೆ ಅಂತ ತಾಳಿ ತಗೊಂಡ್ ಹೋಗ್ತಿರ್ಬೇಕಾದ್ರೆ ಯಾವನ ಕಳ್ಳ ಕಿತ್ಕೊಂಡು ಓಡೋಗ್ಬಿಟ್ಟಪ್ಪ. ಈ ಕಡೆ ಓಡೋದ. ಸರಿ, ಒಂದ್ ಕೆಲಸ ಮಾಡು. ಡಮ್ ಕುಟಕ ಡಮ್ ಡಗಲ್ ಬಾಜಿ ಡಮ್. ಏಯ್, ಎತ್ತ ತಾಳಿನ. ಗೌರಿಶಂಕರ್, ನಿಂತ್ಕೋ, ಓಡಬೇಡ. ಸುಲಗ್ನ ಸಾಹುದಾನ, ಸುಮುಹೂರ್ತ ಸಾಹುದಾನ, ಲಕ್ಷ್ಮೀನಾರಾಯಣ ಧ್ಯಾನ ಸಾಹುದಾನ. ಶಾಂತಮ್ಮ, ತಗೋ. ಮುಹೂರ್ತ ಟೈಮ್ ಇರಲಿಲ್ಲ ತಾನೆ? ನನ್ ಕಂದ, ಸಮಯಕ್ಕೆ ಸರಿಯಾಗಿ ಬಂದೆ. ತಗೊಳ್ಳಿ ಐನೂರ, ತಾಳಿ ಕಟ್ಸಿ. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ಕಿತ್ಕೊಳ್ಳ ತಾಳಿನ. ಸ್ವಲ್ಪ ತಾಳಿನ ಯಾಕೆ ಕಿತ್ಕೋಬೇಕು? ಕದ್ಕೊಂಬಂದ್ ತಾಳಿನ ಕಟ್ಸಿ ಮದುವೆ ಮಾಡಕ್ ನೋಡ್ತಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಏನಂದ್ರಿ? ಆ ತಾಳಿ ಕದ್ಕೊಂಡ್ ಬಂದಿದ್ದ? ಹೌದು. ಹಿಂದೆ ಮುಂದೆ ತಿಳಿದೆ ಮಾತಾಡ್ಬೇಡಿ ಇನ್ಸ್ಪೆಕ್ಟರ್ ಸಾಹೇಬ್ರೆ. ಆ ತಾಳಿ ನಂದು. ಯಾವನ ಕಳ್ಳ ಕಿತ್ಕೊಂಡು ಓಡೋಗ್ತಾ ಇದ್ದ. ನಮ್ಮ ಗೌರಿ ಅವನು ಹೊಡೆದು ತಂದ್ಕೊಟ್ಟ. ಆ ತಾಳಿ ಕಳೆದೋಗಿದೆ ಅಂತ ನೀವು ನಮ್ಗೆ ರಿಪೋರ್ಟ್ ಮಾಡ್ಬೇಕಾಗಿತ್ತು. ಈ ಗೌರಿಶಂಕರ ಏನ್ ದೊಡ್ಡ ಪಾಳೆಗಾರನ? ಅವನಿಗೆ ಹೇಳೋದಿಕ್ಕೆ. ಪಾಳೆಗಾರ ಅಲ್ಲಪ್ಪ, ನಮ್ ಪಾಲಿಗೆ ಆಪತ್ ಬಾಂಧವ. ನಮ್ಮಂತ ಬಡವರಿಗೆ ನಮ್ಮ ಗೌರಿನೇ ಟೋಪಿ ಇಲ್ಲದ ಪೊಲೀಸಪ್ಪ. ಟೋಪಿ ಹಾಕೊಳ್ಳೋ ನಿಮ್ಮಂತ ಪೊಲೀಸ್ನವರು ಏನ್ ಕಿಸಿತಿದ್ದೀರಾ ಅಂತ ಗೊತ್ತಾಗ್ತಾ ಇದೆಯಲ್ಲ. ಮುಚ್ಚು ಬಾಯ್. ಪೊಲೀಸ್ ಬಗ್ಗೆ ಹಾಗೆಲ್ಲ ಕೇವಲ ಮಾತಾಡ್ಬೇಡ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಆ ತಾಳಿ ನಿಜವಾಗ್ಲೂ ಶಾಂತಮ್ನವ್ರದೇ. ಗೌರಿ, ಇವರೆಲ್ಲ ಹೇಳಿದ್ರು ಅಂತ ಇವತ್ತು ನಿನ್ನ ಬಿಡ್ತಾ ಇದ್ದೀನಿ. ಆದ್ರೆ ಒಂದಲ್ಲ ಒಂದಿನ ಸಾಕ್ಷಿ ಸಮೇತ ನಿನ್ನನ್ನು ಹಿಡಿತೀನಿ. ನಿಮ್ಮಂತವ್ರ ಕೈಲಿ ಸಾಕ್ಷಿ ಸುಳುವು ಕೊಟ್ಟು ನಿಮ್ಮುಷ್ಟಿಲ್ ಸಿಕ್ಕಾಕೊಳ್ಳಂತ ಮುಟ್ಟಾಳ ಅಲ್ಲ ಈ ಗೌರಿಶಂಕರ. ತಾಳಿ ಕಟ್ಸಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ, ಕಂಠೇ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಾಶ್ವತಂ. ಮೊದಲು ನಮಸ್ಕಾರ ಮಾಡ್ಬೇಕಾಗಿರೋದು ಗೌರಿಗೆ. ಅವನು ಇಲ್ದೇ ಇದ್ದಿದ್ರೆ ಈ ಮದ್ವೆನೇ ನಡೀತಿರ್ಲಿಲ್ಲ. ನಮಸ್ಕಾರ ಮಾಡಿ. ಲಾಡಿ ಬಿಚ್ಚಪ್ಪ, ಲಾರಲ್ಲಪ್ಪ ಬಾಡಿ ಬಿಚ್ಚಮ್ಮ. ಸೀತಾ ಬೆಚ್ಚು. ಏನೇ ಬಿಚ್ಚೋದು? ಒಳಗಿರೋದನ್ನ ನಾನ್ ನೋಡ್ಬಾರ್ದ? ಯಾಕೋ ಮುಳು 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 ಅಂತದಲ್ಲೇ. ಸಾಕ್ ಸುಮ್ನಿರೆ, ಏನೇನೋ ಮಾತಾಡ್ಬೇಡ. ಯಾಕೆ? ನಾನ್ ಏನ್ ಮಾತಾಡಿದ್ರು ಡಬಲ್ ಮೀನಿಂಗ್ ಎಲ್ಲ ತಿಳ್ಕೊತ್ಯಾ? ಹೊಟ್ಟೆ ಹಸಿತಾ ಇದೆ, ಎಷ್ಟ್ ಕಲೆಕ್ಷನ್ ಆಗಿದೆ ತೋರ್ಸು ಅಂದೆ, ತಪ್ಪ? ಅಯ್ಯೋ, ನೀನ್ ಏನೇ ಮಾತಾಡಿದ್ರು ನನಗ್ ಡಬಲ್ ಮೀನಿಂಗ್ ಅಲ್ಲೇ ಕೇಳಿಸುತ್ತೆ. ನಿನಗಷ್ಟೇ ಅಲ್ಲಮ್ಮ, ಅಲ್ಲಿ ನೋಡು ಅವ್ರಿಗೂ ಅಷ್ಟೇ.
ನಾನ್ ಹೆಂಗ್ ಮಾತಾಡಿದ್ರು ಹಂಗೆ ಕೇಳಿಸ್ತದೆ ಅಲ್ವೇನ್ರಿ? ಅಯ್ಯೋ ದಿಕ್ನಾಸಿ ನನ್ ಮಗ 2 ರೂಪಾಯಿ ಇಟ್ಟವ್ ನೋಡು. ಈ ನನ್ನ ಮಗ ಏನಿಟ್ಟವ್ ನೋಡಂತಡಿ. 10, 15. ನಾನ್ ನಾಣೆ ಬರ ಇಂಥವೆಲ್ಲ ನನ್ನ ಕೈಗೆ ಸಿಗ್ತವಲ್ಲಪ್ಪ. ಏನೇ ಅದು? ನೀನೇ ನೋಡಮ್ಮ. ಚೀ 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 ಚೀ. ನಿನಗೆ ಚೀಚಿ ಚಿಚಿ ಚಿಚಿ, ಅವರಿಗೆ ಚಿಕ್ಕಿ 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 ಚಿಕ್ಕಿ. ಅವನಜ್ಜಿ ಯಾವನೋ 3rd ರೇಟ್ ನಾನು ಇರ್ಬೇಕು. ಸೀತಾ ಏನೋ ದಪ್ಪ ಬರೀ 100 ನೋಟ ಇದ್ರೆ ಇರ್ಬೋದು. ಅಯ್ಯಯ್ಯೋ ಲಾಟ್ರಿ ಎಲ್ಲ ಹಳೆವು. ಈ ಹಳೆವ್ನ ಯಾಕಿಟ್ಟವನೇ ನನ್ ಮಗ? ಇವನಿಗೆ ಏನಾದ್ರೂ ಜೀವನದಲ್ಲಿ ಲಾಟ್ರಿ ಹೊಡೆದ್ಬಿಟ್ರೆ ಇವನ್ನ ಸೇರಿಸಿ ಪೋಣಿಸಿ ಹಾರ ಮಾಡಿ ಹಾಕೊಂಡು ಮೆರವಣಿಗೆ ಮಾಡಿಸಿಕೊಂಡ್ರು ಮಾಡಿಸ್ಕೋಬಹುದು. ಅಯ್ಯ ಲಾಟ್ರಿ ನನ್ನ ಮಗ. ಗೆಟ್ ಗೀತಾ ಸಖತ್ ಮಾಲು. ಇನ್ನೊಂದು ವಾರ ನಮ್ ಕೈಗೆ ರೆಸ್ಟ್ ಕೊಡಬಹುದು. ಒಂದ್ ಚಾಕೋ ಬರ್ಕೊಡ್ರಿ. ಗೀತಾ ಅಲ್ಲಿ ನೋಡಿ ಆ ಹೀರೋ ಹಿಂಭಾಗ. ಓಯ್ ನೀನು ಬ್ಯಾಕ್ ನೋಡ್ಕೋ, ನಾನು ಫ್ರಂಟ್ ನೋಡ್ಕೊಂತೀನಿ. ಹಲೋ ಸರ್. ಏನ್ ಸರ್ ಐಸ್ ಕ್ಯಾಂಡಿ ತಿಂತಾ ಇದ್ದೀರಾ? ಚೀಪ್ತಾ ಇದ್ದೀನಿ. ಓಹ್ ಚೀಪ್ತಿದ್ರಾ? ಚೀಪಿ ಸರ್, ಚೀಪಿ ಚೀಪಿ. ಏನ್ ಸರ್ ನಿಮ್ಮನ್ನ ಎಲ್ಲೋ ನೋಡಿದಲ್ಲ ಸರ್? ನಿಮ್ಮಂತವ್ರ ಕಣ್ಣಿಗೆ ಅಷ್ಟು ಸುಲಭವಾಗಿ ನಾನು ಬೀಳಲ್ವಲ್ಲ. ಏನ್ ಸರ್ ನಿಮ್ಮಂಥವ್ರು ಇರೋದೇ ನಮ್ಮಂಥವ್ರ ಕಣ್ಣಿಗೆ ಬೀಳೋಕೆ ಸರ್. ಎಲ್ಲಿ ನೋಡಿದಿನಿ ಸರ್? ಎಲ್ಲಿ ನೋಡಿದೀನಿ? ಮಾರ್ಕೆಟ್. ಅಲ್ಲೆಲ್ಲ ನಾವು ಓಡಾಡಲ್ಲ. ಹೌದೌದು ಅಂತ ಕಡೆ ನೀವು ಓಡಾಡೋದಿಲ್ಲ. ಕರೆಕ್ಟ್. MG ರೋಡ್ ಅದು ನಮ್ಮ ಕಾನ್ಸ್ಟಿಟ್ಯೂನ್ಸಿನೇ ಅಲ್ವಲ್ಲ. ಇಡೀ ಸರ್ ಅಲ್ಲೇ ಓಡಾಡ್ತಿರ್ತಾರ. ನಿಮ್ಮಂತ ಸ್ಮಾರ್ಟ್ ಆಗಿರೋ ಹುಡುಗರೆಲ್ಲ ಅಲ್ಲೇ ಓಡಾಡ್ತಿರ್ತಾರ. ನಮಗ್ ಗೊತ್ತಿಲ್ವಾ? ಕಂಟೋನ್ಮೆಂಟ್. ಒಂದ್ ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಯೋಚನೆ ಮಾಡು, ಜ್ಞಾಪಕಕ್ಕೆ ಬರ್ಬೋದು. ಎಲ್ಲಿ ನೋಡ್ದೆ? ಜ್ಞಾಪಕ ಬರ್ತಾ ಇಲ್ವೇ? ಅಯ್ಯೋ ಎಲ್ಲಿ ನೋಡ್ದೆ? ಆಹಾ 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 ಸಿಕ್ತು ಸಾರ್. ಸಿಗೋದ್ರಲ್ಲಿತ್ತು ಸಾರ್. ನನ್ನ ಮಗಂದು ಸಿಕ್ಕಾಕೊಂಡ್ಬಿಟ್ಟಾರೆ ಸಾರ್. ಕಿಸ್ಸು ಕಿಸ್ ಅಲ್ಲ ಸರ್, ನಿಮ್ಮ ಅಡ್ರೆಸ್ ಸಿಗೋದ್ರಲ್ಲಿತ್ತು. ಏನೋ ಸ್ವಲ್ಪ ಮಿಸ್ ಆಗೋಯ್ತು ಸರ್. ಒಳ್ಳೇದಾಯ್ತು ಬಿಡು. ಸಾರ್ ನೀವು ಈರಮ್ಮನ ಗಂಡ ಬೋರಯ್ಯನ ಮಗ ಬೀರಯ್ಯನ ಬಾಮ ಇದ ಅಲ್ವಾ ಸರ್? ಅಲ್ಲ, ಚಿಲ್ಲರೆ ಅಂಗಡಿ ಚೆಲುವೆಯನ ಮಾವ, ಛತ್ರಚಾಮಯ್ಯನ ಅತ್ತೆಯ ಮೈದನ ಮೊಮ್ಮಗ. ಎಲ್ಲಿ ನೋಡ್ದೆ? ಆಯ್ತಾ? ಏನಾಯ್ತಾ? ಏನಿಲ್ಲ ಸರ್, ಅದೇ ನೀವು ಐಸ್ ಕ್ಯಾಂಡಿ ಚೀಪ್ ಇದೆ ಆಯ್ತಾ ಅಂತ ಕೇಳ್ದೆ. ನಿನ್ ಜೊತೆ ಮಾತಾಡ್ತಾ ಮಾತಾಡ್ತಾ ಈ ಐಸ್ ಕ್ರೀಮ್ ಚೀಪ್ ಇದ್ದ ಗೊತ್ತಾಗ್ಲಿಲ್ಲ. ನನ್ ಹಿಂದೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಕೆಳಗಡೆ ಆರಿಸ್ತಿದ್ದೆ. ಏನ್ನ? ಅದು ಕಡ್ಲೆಕಾಯಿ ಬೀಜನ. ಆಹಾ, ನೋಡು, ಈ ಕಡ್ಲೆಕಾಯಿ ಜಾಸ್ತಿ ತಿನ್ಬೇಡ. ತಿಂದ್ರೆ ಪಿತ್ತ ನೆತ್ತಿಗೇರುತ್ತೆ. ಹುಷಾರು. ಡಮ್ಕ್ ಟಕ ಡಮ್, ಡಗಲ್ ಬಾಜಿ ಡಮ್. ಬರ್ತೀನಿ ಕಡ್ಲೆಕಾಯಿ. ನಾನ್ ಗೊತ್ತಮ್ಮ, ನಿನ್ ಕೈ ಆಗ್ತಿದ್ದಂಗೆ ಎತ್ತೆ ಎತ್ತಿ ಅಂತ ಗೊತ್ತಮ್ಮ. ಕೈ ದಪ್ಪರಾಗದೆ ಒಳಗ್ ಬರೀ ನೂರವೇ ಇರ್ಬೇಕು. ಲಾಟ್ರಿ ಟಿಕೆಟ್ ಕಡೆ ಅವನೆಲ್ಲ ಲಾಟ್ರಿ. ಸೀತಾ, ಇದು ನಾನು ಬಿಸಾಕಿದ ಲಾಟ್ರಿ ಪರ್ಸ್ ಅಲ್ವೇನೆ? ಒಟ್ನಲ್ಲೇ ಅವನು ಮುಟ್ ನೋಡ್ಕೊಳಂಗೆ ಕೈನಾ. ಅಯ್ಯೋ ಸೀತಾ, ಸೀತಾ. ಏನೇ? ಐಸ್ ಕ್ಯಾಂಡಿ. ಅಯ್ಯೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಇವತ್ತು ಒಳ್ಳೆ ಕಲೆಕ್ಷನ್ ಮಾಡ್ಕೊಂಡ್ರಳು ನೀನು. ನಿನ್ ಲೆಕ್ಕದಾಗ ಸರಿ ಸರಿ ಕೊಡಿಸ್ತೀನಿ ಇರು. ಏನೇ? ಇಲ್ಲಿ ಇಟ್ಟಿದ ಹಣ ಕಾಣಿಸ್ತಿಲ್ಲ. ಕಾಣಿಸ್ತಾ ಇಲ್ವಾ? ಒಟ್ನಲ್ಲಮ್ಮ ಕೈನಾ. ಅವನೇ ಕಡೆ ಹೊಡೆದಿರೋದು ನಂಗೆ ಗೊತ್ತು. ಅವನೇ ಹೊಡೆದಿರೋದು.
ಗುರು ಗುರು ಜಗದ್ಗುರು ನೀನೇ ನನ್ ಶಂಕರ್ ಗುರು. ಶಂಕರ್ ಗುರು ನನ್ ಗುರು ನಿನ್ ಗುರು ಗೂಂಡಾ ಗುರು. ಏನಿದೆಲ್ಲ ಎದಳೆ ಇವತ್ತಿನಿಂದ ನೀನೇ ನಮ್ ಜಾಕಿ. ಕೊಡು ನಮ್ ಬಾಕಿ, ಅಲ್ಲಿವರೆಗೂ ನಾವು ಕಾಲ್ ಬಿಡೋಲ್ಲ. ಬಾಕಿ? ಯಾವ ಬಾಕಿ? ಏನ್ ಗುರು, ಏನು ಗೊತ್ತಿಲ್ದ ಕೇಳ್ತಾ ಇದ್ಯಾ? ಗುರು ಇವತ್ ನಮ್ ದುಡ್ಡು ನಮಗ್ ಕೊಡದೆ ಹೋದ್ರೆ ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಗುರು, ದಯವಿಟ್ಟು ಕೊಟ್ಬಿಡು ಗುರು. ಸರಿ, ಇನ್ಮೇಲಾದ್ರೂ ಒಳ್ಳೆ ಕೆಲ್ಸ ಕಲ್ತ್ಕೊಳ್ಳಿ. ನಂಗ್ ಬೇಡ ಗುರು, ಅದ್ ಅವಳ ಕಲೆಕ್ಷನ್, ಅದೆಲ್ಲೆತ್ತ ಅಲ್ಲೇ ಇಟ್ಬಿಡಿ. ಅಲ್ಲಲ್ಲ ಗುರು, ಅಲ್ಲಿ. ಹಾ ಓಯ್ ಏನಮ್ಮ ಸುಮ್ನಂಗೆ ಮುಟ್ಟಿದಕ್ಕೆ ಕೊಂಡ್ ನಂಗೆ ಬಿಡ್ತಲ್ಲ, ಹುಷಾರು ಪ್ಯಾಟೆ. ಆಟೋ ರಾಜ, ನೀನಾ? ಆಟೋ ಕೊಡು, ಆ ಕಾರ್ನ ಫಾಲೋ ಮಾಡ್ಬೇಕು. ನಿನಗಿಲ್ಲ ಅಂತಾನೆ ಗೌರಿ, ತಗೋ. ಹಲೋ, ಇನ್ಸ್ಪೆಕ್ಟರ್ ಶಿವಶಂಕರ್ ಹಿಯರ್. ಅನ್ನಪೂರ್ಣ, ಈ ತರ ತಮಾಷೆ ಮಾಡಬೇಡ ಅಂತ ನಿನಗೆ ಎಷ್ಟು ಸರ್ತಿ ಹೇಳಿಲ್ಲ? ನೋಡೋ, ನಾವೊಂದ್ ಕೇಸ್ನ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದೀವಿ, ಡಿಸ್ಟರ್ಬ್ ಮಾಡಬೇಡ. ಅನ್ನಪೂರ್ಣ, ತಮಾಷೆ ಮಾಡಕ್ ಹೊತ್ತು ಗೊತ್ತು ಇಲ್ವೇನು? ಇಡು ಫೋನು. ತಮಾಷೆನೇ ಆಗೋಯ್ತು ರೇ. ಇನ್ಮೇಲೆ ನಾನು ಯಾವಾಗ್ಲೂ ತಮಾಷೆ ಮಾಡಲ್ಲ. ನೀವು ಬೇಗ ಹೋಗಿ ನನ್ನ ಮಗಳ ಕರ್ಕೊಂಡ್ ಬನ್ನಿ. ಅವಳಿಲ್ಲ ನಾನು ಬದುಕಕ್ಕಾಗಲ್ಲ ರೇ, ಬದುಕಕ್ಕಾಗಲ್ಲ. ಈಗತ್ತೇನ್ ಪ್ರಯೋಜನ? ಸಮಾಧಾನ ಮಾಡ್ಕೊ. ನಾ ಹೋಗಿ ಆದಷ್ಟು ಬೇಗ ನಮ್ಮ ಮಗಳನ್ನ ಹುಡ್ಕೊಂಡ್ ಬರ್ತೀನಿ. ಸಮಾಧಾನ ಮಾಡ್ಕೊ.
ಮಮ್ಮಿ ಮಮ್ಮಿ ಗೌರಿ 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 ಬಂದ್ಬಿಟ್ಟಿಯ ಮಗಳೇ, ಬಂದ್ಬಿಟ್ಟಿಯಮ್ಮ. ನಿನಗೇನಾಗಿಲ್ಲ ತಾನೆ? ಏನೂ ಆಗಿಲ್ಲ ಮಮ್ಮಿ. ಮಮ್ಮಿ ದಿಶಮ್ ದಿಶಮ್ ಅಂತ ಹೊರಡು ಈ ಅಂಕಲೇ ಮಮ್ಮಿ ನನ್ನ ಕಾಪಾಡಿದ್ದು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಉಪಕಾರ ಅನ್ನೋದು ನಮ್ಮ ಕನ್ನಡಿಗರ ಮೈ ರಕ್ತದಲ್ಲೇ ಬಂದ್ಬಿಟ್ಟಿದೆ ಬಿಡಿ. ನೋಡಿ, ಮಗುನ್ ಕರ್ಕೊಂಡ್ ಬಿಟ್ಟಿದ್ದೀರಿ, ನಾ ಬರ್ತೀನಿ. ಒಂದ್ ನಿಮಿಷ ಇರಿ, ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತೀನಿ. ಈ ವಿಷಯನ ಯಾರಾದ್ರೂ ಪೊಲೀಸ್ನವ್ರಿಗೆ ಹೇಳ್ತಾರಮ್ಮ? ಅಲ್ಲ, ನಮ್ಮ ಯಜಮಾನ್ರು ಸಬ್ ಇನ್ಸ್ಪೆಕ್ಟರ್, ಅವ್ರಿಗೆ ಈ ವಿಷಯ ತಿಳಿಸ್ಬೇಕು, ಅದಕ್ಕೆ. ಡಮ್ ಕುಟಕ ಡಮ್ ಡಕಲ್ ಬಾಜಿ ಡಮ್. ಗಣಪತಿ ಮಾಡಕ್ ಹೋಗಿ ಅವ್ರ ಅಪ್ಪನ್ ಮಾಡ್ದಂಗ ಆಯ್ತಲ್ಲಪ್ಪ. ಹಲೋ, ನಮ್ ಗೌರಿ ಮನೆಗ್ ಬಂದ್ಬಿಟ್ಲು. ಹೌದಾ? ಒಂದ್ ನಿಮಿಷ ಇರು. ದೊಡ್ಡಮದಯ್ಯ, ಎಸ್ ಸರ್. ಮನೆಯಿಂದ ಫೋನ್ ಬಂದಿದೆ, ನಮ್ಮ ಮಗಳು ಸಿಕ್ಬಿಟ್ಲಂತೆ. ಹೌದಾ ಸರ್? ದಯವಿಟ್ಟು ಕಂಟ್ರೋಲ್ ರೂಮ್ ಮೆಸೇಜ್ ಕೊಡಿ. ಶೂರ್ ಸರ್. ಹೌದು, ಅವಳನ್ನ ಯಾರು ಕರ್ಕೊಂಡ್ ಬಂದ್ರು? ಯಾರೋ ಒಬ್ಬ ಪುಣ್ಯಾತ್ಮ ಕರ್ಕೊಂಡ್ ಬಂದಿದ್ದಾರೆ. ಆತ ಮನೇಲೇ ಇದ್ದಾರಾ? ಇದ್ದಾರೆ. ಅವ್ರ ಕೈಗೆ ಫೋನ್ ಕೊಡು, ನಾ ಮಾತಾಡ್ತೀನಿ. ಒಂದ್ ನಿಮಿಷ ರೀ, ನಮ್ಮವ್ರು ನಿಮ್ ಜೊತೆಲಿ ಮಾತಾಡ್ಬೇಕಂತೆ. ನನ್ ಜೊತೆಲಾ? ಓಕೆ, ಐ ಟಾಕ್. ಹಲೋ ಹಲೋ ಹಲೋ. ಈ ನಿಮ್ ಸಹಾಯನ ನಾ ಜನ್ಮದಲ್ಲಿ ಮರೆಯಲ್ಲ. ಇದ್ರಲ್ಲಿ ಸಹಾಯ ಏನ್ ಬಂತು ಬಿಡಿ. ಮನುಷ್ಯ ಮನುಷ್ಯನ್ಗಲ್ದೆ ಬೇರೆ ಯಾರಿಗೆ ಮಾಡಕ್ ಸಾಧ್ಯ? ನಾನು ನಿಮ್ಗೆ ತುಂಬಾ ತುಂಬಾ ಬೇಕಾದವನು. ಒಂಥರ ನೋಡಿದ್ರೆ ನಾನು ನೀವು ಅಣ್ಣ ತಮ್ಮಂದ್ರಿದ್ದಾಗೆ. ಓ, ನಿಮಗೋಸ್ಕರನೇ ನಾನಿರೋದು, ನನಗೋಸ್ಕರನೇ ನೀವಿರೋದು. ನೀವಿರೋದಲ್ಲಿ? ಒಳ್ಳೆ ಮಾತು ಕೇಳಿದ್ರಿ ಸರ್. ಟಿಪ್ಸಂದ್ರ, ಬಂಪ್ಸಂದ್ರ, ಜಯನಗರ, ವಿಜಯನಗರ, ಮಲ್ಲೇಶ್ವರ, ಮೆಜೆಸ್ಟಿಕ್, ಅಲ್ಲಿ ಫುಟ್ಪಾತ್ ಇಂದ ಹಿಡಿದು ಮಲ್ಟಿ ಸ್ಟೋನ್ ಬಿಲ್ಡಿಂಗ್ ವರೆಗೂ ನಾನು ತುಂಬಾ ಫೇಮಸ್ ಸರ್. ನಾನ್ ನಿಮ್ಮನ್ನ ಭೇಟಿ ಮಾಡ್ಬೇಕಲ್ಲ? ಅದೇ ಬಂತು ಆಪತ್ತು. ಏನಂದ್ರೆ? ಏನಿಲ್ಲ ಸರ್, ನೀವೇನಾದ್ರೂ ನಾನು ನೋಡಿದ್ರೆ ಬಿಡದೇ ಇಲ್ಲ, ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತೀರಾ. ತುಂಬಾ ಸ್ವಾರಸ್ಯವಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು. ಸ್ವಲ್ಪ ನನ್ನ ಹೆಂಡತಿಗೆ ಫೋನ್ ಕೊಡ್ತೀರಾ ಬ್ರದರ್? ಕೊಟ್ಟೆ. ನೋಡಿ, ನಿಮ್ಮ ಹತ್ರ ಮಾತಾಡ್ಬೇಕಂತ. ಹೆಲೋ ಅನ್ಪೂರ್ಣ, ಬಂದಿರೋರ್ಗೆ ಸ್ವಲ್ಪ ಕಾಫಿ ಕೊಟ್ಟು ಅಲ್ಲೇ ಕೂರಿಸ್ಕೊಂಡಿರು, ನಾನು ಈಗಲೇ ಬಂದ್ಬಿಡ್ತೀನಿ. ನೋಡಿ, ನಮ್ಮ ಯಜಮಾನ್ರು ನಿಮ್ಮನ್ನ ಭೇಟಿ ಆಗ್ಬೇಕಂತೆ. ನೀವು ಕೂತ್ಕೊಳ್ಳಿ, ಅಷ್ಟ್ರಲ್ಲಿ ನಾನು ಕಾಫಿ ತರ್ತೀನಿ. ಆಯ್ತು. ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲಿ ಹೊರಟು ಹೋಗ್ಬಿಟ್ರು?